ತುಮಕೂರಿನಲ್ಲಿ ಜೆಸಿಬಿ ಘರ್ಜನೆ, ಒತ್ತುವರಿ ತೆರವು. ಫುಟ್ಪಾತ್ ಒತ್ತುವರಿದಾರರಿಗೆ ಶಾಕ್ ಕೊಟ್ಟ ಪಾಲಿಕೆ. ಜೆಸಿಬಿಗಳ ಮೂಲಕ ಒತ್ತುವರಿ ತೆರವು ಮಾಡಿಸಿದ ಅಧಿಕಾರಿಗಳು. ನಗರ ಪ್ರದೇಶದಲ್ಲಿ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡಿಕೊಳ್ಳೋದು ಸಾಮಾನ್ಯವಾಗಿಬಿಟ್ಟಿದೆ. ಜನರ ಓಡಾಟಕ್ಕೆಂದು ನಿರ್ಮಾಣ ಮಾಡಿದ್ದು, ಕೆಲವರು ಫುಟ್ಪಾತ್ ಅನ್ನೇ ಅಕ್ರಮವಾಗಿ ಅತಿಕ್ರಮಣ ಮಾಡಿಕೊಂಡು ಅಂಗಡಿಗಳನ್ನು ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ತುಮಕೂರು ನಗರ ವೇಗವಾಗಿ ಬೆಳೀತಾ ಇದ್ದು, ನಿತ್ಯ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇದೆ. ಹೀಗಿರುವಾಗ ನಗರದಲ್ಲಿ ಚಿಕ್ಕ ಚಿಕ್ಕ ಅಂಗಡಿಗಳನ್ನು ಇಟ್ಕೊಂಡು ಅದೆಷ್ಟೋ ಮಂದಿ ವ್ಯವಹಾರ ಮಾಡ್ತಾ ಜೀವನ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಅದೆಷ್ಟೋ ಮಂದಿ ಫುಟ್ಪಾತ್ ಒತ್ತುವರಿ ಮಾಡಿಕೊಂಡು, ಕೆಲವರು ಫುಟ್ಪಾತಲ್ಲೇ ಚಿಕ್ಕದಾಗಿ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದು, ಫುಟ್ಪಾತ್ ಒತ್ತುವರಿದಾರರಿಗೆ ತುಮಕೂರು ಮಹಾನಗರ ಪಾಲಿಕೆ ಇದೀಗ ಶಾಕ್ ನೀಡಿದೆ. ಫುಟ್ಪಾತ್ ಒತ್ತುವರಿಯನ್ನ ತೆರವುಗೊಳಿಸುವುದಕ್ಕೆ ಅಧಿಕಾರಿಗಳು ಅದೆಷ್ಟು ಸೂಚನೆಗಳನ್ನು ನೀಡಿದರೂ ಕೂಡ ಕ್ಯಾರೆ ಅನ್ನೋದವರಿಗೆ ಇದೀಗ ಪಾಲಿಕೆ ಅಧಿಕಾರಿಗಳು ಬಿಸಿ ಮುಟ್ಟಿಸುವ ಕೆಲಸ ಮಾಡಿದ್ದಾರೆ. ಹೌದು, ತುಮಕೂರು ನಗರದ ಕೋತಿತೋಪು ಸೇರಿ ಪ್ರಮುಖ ಪ್ರದೇಶಗಳಲ್ಲಿ ಫುಟ್ಪಾತ್ ಒತ್ತುವರಿದಾರರ ವಿರುದ್ಧ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಸಮರ ಸಾರಿದ್ದು, ಫುಟ್ಪಾತ್ ಒತ್ತುವರಿಯನ್ನ ತೆರವು ಮಾಡುವುದಕ್ಕೆ ಕಾರ್ಯಾಚರಣೆ ಕೈಗೊಂಡರು. ಪಾದಚಾರಿಗಳ ಓಡಾಟಕ್ಕೆ ಅಡಚಣೆ ಉಂಟು ಮಾಡ್ತಾ ಇದ್ದ ಹಿನ್ನೆಲೆ ಪಾಲಿಕೆ ಅಧಿಕಾರಿಗಳು ಜೆಸಿಬಿಗಳಿಂದ ಕಾರ್ಯಾಚರಣೆಗೊಳಿಸಿ ಅನಧಿಕೃತವಾಗಿ ನಿರ್ಮಿಸಲಾಗಿದ್ದ ಅಂಗಡಿಗಳನ್ನು ತೆರವುಗೊಳಿಸಲು ಮುಂದಾದರು. ಇನ್ನು ಕೋತಿತೋಪು ಮಾರ್ಗದ ಫುಟ್ಪಾತ್ನಲ್ಲಿ ಹಲವು ದಿನಗಳಿಂದಲೂ ಅಂಗಡಿ ಮಳಿಗೆಗಳಿದ್ದು, ಅಂಗಡಿಗಳನ್ನು ತೆರವು ಮಾಡುವಂತೆ ಪಾಲಿಕೆ ಅಧಿಕಾರಿಗಳು ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟಿದ್ರು. ಆದರೆ ಪಾಲಿಕೆ ಅಧಿಕಾರಿಗಳ ನೋಟಿಸ್ಗೂ ಕಿವಿ ಕೊಡದ ವ್ಯಾಪಾರಸ್ಥರು ತೆರವು ಕಾರ್ಯ ಮಾಡಿರಲಿಲ್ಲ. ಇದರಿಂದ ಫುಟ್ಪಾತ್ನಲ್ಲಿ ಓಡಾಡುವುದಕ್ಕೆ ಪಾದಚಾರಿಗಳಿಗೆ ಸಾಕಷ್ಟು ಸಂಕಷ್ಟ ಎದುರಾಗಿತ್ತು. ಹೀಗಾಗಿ ಇಂದು ಪಾಲಿಕೆ ಅಧಿಕಾರಿಗಳು ಫೀಲ್ಡ್ಗಿಳಿದಿದ್ದು, ಫುಟ್ಪಾತ್ ಒತ್ತುವರಿದಾರರಿಗೆ ಬಿಸಿ ಮುಟ್ಟಿಸಿದ್ದು, ಅನಧಿಕೃತ ಅಂಗಡಿಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಿದ್ರು. ತುಮಕೂರು ನಗರದಲ್ಲಿ ಅಕ್ರಮವಾಗಿ ಫುಟ್ಪಾತ್ ಮೇಲೆ ಅಂಗಡಿಯನ್ನು ಇಕ್ಕಿದವರಿಗೆ ಈಗ ಮಹಾನಗರ ಪಾಲಿಕೆ ಬುದ್ಧಿ ಕಲಿಸಲು ಮುಂದಾಗ್ತಾ ಇರುವಂಥದ್ದು ದೃಶ್ಯ ಸಮೇತ ತೋರಿಸ್ತಾ ಹೋಗ್ತೀನಿ. ತುಮಕೂರಿನ ಕೋತಿತೋಪ್ನಲ್ಲಿರುವಂತಹ ಏನು ಫುಟ್ಪಾತ್ನಲ್ಲಿ ವಾಕಿಂಗ್ ಪ್ಲೇಸ್ ಇತ್ತು, ಅಲ್ಲಿ ಅಂಗಡಿಗಳ ನಿರ್ಮಾಣ ಆಗಿತ್ತು. ಸಾಕಷ್ಟು ದಿನಗಳಿಂದ ತುಮಕೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಹೇಳ್ತಾನೆ ಬರ್ತಾ ಇದ್ರು, ಏನು ಸಾರ್ವಜನಿಕರಿಗೆ ಮತ್ತು ಪಾದಚಾರಿಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ, ಆದಷ್ಟು ಬೇಗ ತೆರವುಗೊಳಿಸಿ ಅಂತ ಹೇಳ್ತಾ ಇದ್ರು. ನೋಟಿಸ್ಗಳನ್ನು ಈಗ ಸಾಕಷ್ಟು ಬಾರಿ ನೋಟಿಸ್ಗಳನ್ನು ಕೂಡ ಕೊಟ್ಟಿರುವಂಥದ್ದು. ಆದರೂ ಕೂಡ ಇಲ್ಲಿನ ಹೋಟೆಲ್ ಮಾಲೀಕರು ತಲೆ ಕೆಡಿಸ್ಕೊಂಡಿರಲಿಲ್ಲ. ಈಗ ಖುದ್ದು ತುಮಕೂರು ಮಹಾನಗರ ಪಾಲಿಕೆ ಜೆಸಿಬಿಗಳನ್ನು ತಂದು ಇಲ್ಲಿನ ಅಂಗಡಿಗಳನ್ನು ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಇಷ್ಟು ದಿನ ತುಮಕೂರು ನಗರದಲ್ಲಿ ಅನೇಕ ಪಾರ್ಕಿಂಗ್ ಸಮಸ್ಯೆ ಆಗಿರ್ಬೋದು, ಅನೇಕ ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇತ್ತು. ಒಟ್ಟು ಈಗ ಖುದ್ದು ಜೆಸಿಬಿ ಮುಖಾಂತರ ತೆರವುಗೊಳಿಸುವಂತಹ ಕಾರ್ಯಕ್ಕೆ ಮುಂದಾಗಿರುವಂಥದ್ದು. ಕ್ಯಾಂಪರ್ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಇತ್ತ ಫುಟ್ಪಾತ್ ಒತ್ತುವರಿ ಮಾಡ್ತಾ ಇದ್ದಂತೆ ವ್ಯಾಪಾರಸ್ಥರು ಕಂಗಾಲಾಗಿದ್ರು. ನಮಗೆ ತೆರವು ಮಾಡುವಂತೆ ನೋಟಿಸ್ ಕೊಟ್ಟಿದ್ರು, ಸಾಕಷ್ಟು ವರ್ಷಗಳಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಜೀವನೋಪಾಯದ ಏಕೈಕ ಆಧಾರ ಇದಾಗಿದ್ದು ತಕ್ಷಣವೇ ತೆರವು ಮಾಡಿರುವುದರಿಂದ ಕಷ್ಟ ಆಗ್ತಾ ಇದೆ. ಹೀಗಾಗಿ ಬೇರೆ ಕಡೆ ವ್ಯಾಪಾರ ಮಾಡೋದಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮನವಿ ಮಾಡಿಕೊಂಡ್ರು. ನಾವು ಕೋತಿತೋಪ್ ನಿವಾಸಿಗಳೇ, ಇಲ್ಲಿ ನಾವು ಜೀವನ ಮಾಡೋಕ್ಕೆ ಬೆಳಗ್ಗೆ ಇದ್ರೆ ಸಾಯಂಕಾಲ ತಗ ಇಲ್ಲಿ ಜೀವನ ಮಾಡ್ತೀವಿ ಸ್ವಾಮಿ. 20-30 ವರ್ಷದಿಂದ ನಾವು ಅವಾಗಿಂದನೂ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡೆ ಜೀವನ ಮಾಡ್ತಿರೋದು. ಬೆಳಗ್ಗೆ ಬಂದರೆ ಇದು ಬಿಟ್ಟರೆ ನಮ್ಗೆ ಇನ್ನೇನು ಗತಿ ಇಲ್ಲ ಸ್ವಾಮಿ. ಏಕಾಏಕಿ ಬಂದು ಇಲ್ಲಿ ಪೆಟ್ಟಿಗೆಗಳೆಲ್ಲ ಎತ್ಕೊಂಡು ಹಿಂಗೆ ಮಾಡ್ತಾವ್ರು ಸರ್. ನಾವು ಕೇಳ್ಕೊಳ್ತಾ ಇದ್ದೀವಿ, ಒಂದು ಸ್ವಲ್ಪ ರಿಕ್ವೆಸ್ಟ್, ಒಂದು ಸ್ವಲ್ಪ ದಿನಗಳು ಟೈಮನ್ನು ಕೊಟ್ಟರೆ ನಾವೆಲ್ಲ ನೋಡ್ಕೊಂಡು ಜೀವನ ಮಾಡ್ಕೊಳ್ಬೋದು. ಇದ್ಕಿದ್ದಂಗೆ ಬಂದು ಇಲ್ಲಿ ಎತ್ಕೊಂಡು ಹೋಗ್ಬಿಡ್ರಿ ಅಂದರೆ ನಾವೆಲ್ಲ ಎತ್ಕೊಂಡು ಹೋಗೋಣ ಸ್ವಾಮಿ. ನೋಟಿ ಬಂದು ಹೇಳಿದ್ರು ಸ್ವಾಮಿ, ನಾವು ಹೆಂಗೂ ಹೇಳಿದ್ವಿ, ಒಂದು ಸ್ವಲ್ಪ ದಿವಸ ನಮಗೆ ಟೈಮ್ ಕೊಡಿ ಅಂತ ಹೇಳಿದ್ವಿ. ಈಗ ಸ್ವಾಮಿ ನಮಗೆಲ್ಲೂ ಜಾಗನೂ ಇಲ್ಲ. ಈಗ ಅಲ್ಲಿ ಜಾಗ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸ್ವಾಮಿ. ಅಲ್ಲಿ ಓಡಾಡೋರೆಲ್ಲ ಬಂದು ನಮ್ಗೆ ಇಲ್ಲಿ ಇಕ್ಕ ಕೊಡಲ್ಲ ಅಂತ ಅಲ್ಲೂ ಹೇಳ್ತಿದ್ದಾರೆ ಸ್ವಾಮಿ. ಇಲ್ಲಿ ಸಂಧಿಯೊಳಗೆ ಪೆಟ್ರೋಲ್ಗೆ ಸಂಧಿಯೊಳಗೆ ಜಾಗ ಕೊಡ್ತೀನಿ ಅಂತ ಹೇಳಿ ಅಲ್ಲಿ ಯಾರೂ ಬರೋದು ಇಲ್ಲ ಸ್ವಾಮಿ. ಇಲ್ಲಿ ಇಲ್ಲಾದರೆ ಒಂದು ಸ್ವಲ್ಪ ಏನೋ ಜೀವನ ಮಾಡ್ಕೊಂಡು ನಾವು ಮನೆ ಕಡೆ ನಡೆಸ್ಕೊಳ್ಬೋದು ಸರ್.
ಇದು ಬಿಟ್ಟರೆ ನಮಗೆ ಬೇರೆ ಗತಿ ಇಲ್ಲ. ಕಾರ್ಡನ್ನು ಕೊಟ್ಟ ಸರ್ ಅದು ನಮಗೆ ಇಷ್ಟು 20-30 ವರ್ಷದಿಂದ ನಾವು ಬಿಟ್ಟರೆ ಇನ್ನು ಬೇರೆ ಕೆಲಸ ಮಾಡೋಕ್ಕೂ ನಮಗೆ ದಾರಿ ಇಲ್ಲ ಸರ್. ನಾವೆಲ್ಲರೂ ನೋಡ್ರಿ, ಎಲ್ಲರೂ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ, ಆಯುಕ್ತರು ಇದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಕೊಟ್ಟು ನಮ್ಗೆ ನ್ಯಾಯ ಕೊಡಿಸಿ ಒಂದು ಸ್ವಲ್ಪ ಜೀವನ ಮಾಡೋಕ್ಕೆ ದಾರಿ ಮಾಡಿಕೊಟ್ರೆ ಈಗೆಲ್ಲ ನಮ್ಗೆ ಅಷ್ಟೇ ಸ್ವಾಮಿ. ನಮಗೆಲ್ಲ ಒಂದು ವ್ಯವಸ್ಥೆ ನೋಡಿ ಸ್ವಾಮಿ, ಬದುಕಿ ಎಲ್ಲ JCP ಇಂದ ಎಲ್ಲ ತೆಗೆದ್ಬಿಟ್ಟು ಅಂಗಡಿಗಳೆಲ್ಲ ಇದು ಮಾಡಿದ್ದಾರೆ. ನಾವು ಹೇಳ್ತಾನೆ ಇದ್ದೀವಿ ಸ್ವಾಮಿ, ಅಷ್ಟೇ. ಇದ್ರ ಬಗ್ಗೆ ನಾವು ಇನ್ನೇನು ಹೇಳೋಕ್ಕೆ ಅದೇನೇ ಆಗಲಿ, ಫುಟ್ಪಾತ್ ಒತ್ತುವರಿ ಮಾಡಿಕೊಂಡಿದ್ದವರಿಗೆ ಪಾಲಿಕೆ ಅಧಿಕಾರಿಗಳು ಶಾಕ್ ನೀಡಿದ್ದು, ಪಾದಚಾರಿಗಳ ಸುರಕ್ಷತೆಗಾಗಿ ಮುಂದಿನ ದಿನಗಳಲ್ಲಿಯೂ ಇಂತಹ ಕಾರ್ಯಾಚರಣೆಗಳು ಮುಂದುವರಿಯಲಿವೆ ಅಂತ ಪಾಲಿಕೆ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಕೂಡಲೇ ಒತ್ತುವರಿಯನ್ನ ತೆರವು ಮಾಡಿ, ಇಲ್ಲವಾದಲ್ಲಿ ನಿಮ್ಮ ಅಂಗಡಿಗಳ ಮೇಲೂ JCB ಘರ್ಜಿಸುವುದು ಪಕ್ಕಾ ಆಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.